ಕಿದ್ವಾಯಿ ಆಸ್ಪತ್ರೆಯಲ್ಲಿ ಎಂಆರ್ಐ ಸ್ಕ್ಯಾನಿಂಗ್ ಮಷಿನ್ ಸಮಸ್ಯೆಯಾಗಿದೆ. ರೋಗಿಗಳು ಪರದಾಡ್ ಹೋಗಿದ್ದಾರೆ. ಎಂಆರ್ಐ ಸ್ಕ್ಯಾನಿಂಗ್ ಮಿಷನ್ ಕೆಟ್ಟು ಹೋಗಿದ್ರಿಂದ ತೀವ್ರ ಸಮಸ್ಯೆಗೆ ಒಳಗಾಗಿದ್ದಾರೆ ರೋಗಿಗಳು. ಎಂಆರ್ಐ ಸ್ಕ್ಯಾನಿಂಗ್ಗೆ ಈಗ ಸದ್ಯ ಪೇಷಂಟ್ಗಳನ್ನ ನಿಮಾನ್ಸ್ಗೆ ಕಳಿಸುವಂತಹ ಕೆಲಸವನ್ನ ಮಾಡಲಾಗ್ತಿದೆ. ನಿಮಾನ್ಸ್ನಲ್ಲಿ ಎಂಆರ್ಐ ಸ್ಕ್ಯಾನಿಂಗ್ ಮಾಡಿಸಲು ರೋಗಿಗಳನ್ನ ಕಳಿಸ್ತಾ ಇದ್ದಾರೆ ಕಿದ್ವಾಯಿ ಆಡಳಿತ ಮಂಡಳಿ. ಹಲವು ದಿನಗಳಿಂದ ಸಮಸ್ಯೆ ಇದ್ರೂ ಕೂಡ ಅದನ್ನ ಸರಿಪಡಿಸುವಂತಹ ಗೋಜಲಿಗೆ ಹೋಗಿಲ್ಲ. ಮಿಷನ್ ಕೆಟ್ಟಿರುವ ಕಾರಣ ರೋಗಿಗಳು ಸಮಸ್ಯೆಗೆ ಒಳಗಾಗಿದ್ದಾರೆ. ಇದು ಇವತ್ತಾಗಿದ್ದು ತಕ್ಷಣಕ್ಕೆ ಏನು ಮಾಡಲಾಗದೆ ನಿಮಾನ್ಸ್ಗೆ ಕಳಿಸಿದ್ದಾರೆ ಅಂತಲ್ಲ, ಬಹಳ ದಿನಗಳಿಂದ ಈ ಸಮಸ್ಯೆ ಇದೆ. ಕಿದ್ವಾಯಿ ಆಸ್ಪತ್ರೆಯಲ್ಲಿ ಎಂಆರ್ಐ ಸ್ಕ್ಯಾನ್ ಬರ್ನ್ ಆಗಿದೆ. ಹೀಗಾಗಿ ಎಂಆರ್ಐ ಸ್ಕ್ಯಾನಿಂಗ್ ಅನ್ನು ಮಾಡ್ತಾ ಇಲ್ಲ. ರೋಗಿಗಳಿಗೆ ಸಮಸ್ಯೆ ಆಗಿರುವಂಥದ್ದು ಎಂಆರ್ಐ ಸ್ಕ್ಯಾನ್ ಡಿಪಾರ್ಟ್ಮೆಂಟ್ ಇದು ನೋಡ್ಬೋದು. ಈ ಎಂಆರ್ಐ ಸ್ಕ್ಯಾನ್ ಕಳೆದ 4-5 ದಿನಗಳಿಂದ ಕೂಡ ವರ್ಕ್ ಆಗ್ತಾ ಇಲ್ಲ. ಇಲ್ಲಿ ಬರುವಂಥ ರೋಗಿಗಳಿಗೆ ತೀರಾ ಸಮಸ್ಯೆ ಆಗ್ತಾ ಇದೆ. ಮತ್ತು ಬಾಗಿಲನ್ನು ಹಾಕಿರುವಂಥದ್ದು, ರೋಗಿಗಳಿಗೆ ಅಪಾಯಿಂಟ್ಮೆಂಟನ್ನು ಕೊಡ್ತಾ ಇಲ್ಲ. ಸುಮಾರು ಒಂದು 5 ದಿನಗಳಿಂದಲೂ ಕೂಡ ಬರ್ನ್ ಆಗಿದೆ. ಆದರೆ ಪೇಷಂಟ್ಗಳಿಗೆ ಅವಶ್ಯಕವಾಗಿದೆ ಈ ಒಂದು ಎಂಆರ್ಐ ಸ್ಕ್ಯಾನು. ಅದನ್ನು ಸರಿಪಡಿಸುವಂಥ ಕೆಲಸಕ್ಕೆ ಆಡಳಿತ ಮಂಡಳಿಯನ್ನು ಕೂಡ ಮುಂದಾಗಿಲ್ಲ. ಈ ರೀತಿ ಮಿಷಿನ್ಗಳು, ವೈದ್ಯಕೀಯ ಉಪಕರಣಗಳು ಕೈ ಕೊಟ್ಟರೆ ರೋಗಿಗಳಿಗೆ ಚಿಕಿತ್ಸೆ ಕೊಡೋದಾದರೂ ಹೇಗೆ, ತ್ವರಿತಗತಿಯಲ್ಲಿ ಎಮರ್ಜೆನ್ಸಿ ಇರುವಂಥ ಪೇಷಂಟ್ಗಳಿಗೆ ಚಿಕಿತ್ಸೆ ಕೊಡೋದಾದರೂ ಹೇಗೆ ಎನ್ನುವಂಥ ಪ್ರಶ್ನೆ ಮೂಡ್ತಾ ಹೋಗುತ್ತೆ. ಎಂಆರ್ಐ ಸ್ಕ್ಯಾನ್ಸ್ ಇರುತ್ತೆ, ಇನ್ನಿತರ ಉಪಕರಣಗಳು ಕೂಡ ಕ್ಲೋಸ್ ಆಗಿವೆ ಎನ್ನುವಂಥದ್ದು. ಇಲ್ಲಿ ಸದ್ಯಕ್ಕೆ 4-5 ದಿನಗಳಿಂದಲೂ ಕೂಡ ಇದು ವರ್ಕ್ ಆಗ್ತಾ ಇಲ್ಲ. ರೋಗಿಗಳಿಗೆ ತೀರಾ ಸಮಸ್ಯೆ ಆಗಿರುವಂಥದ್ದು. ಎಂಆರ್ಐ ಸ್ಕ್ಯಾನ್ ಇಲ್ಲಿ ಬರ್ನ್ ಆಗಿರೋ ಹಿನ್ನೆಲೆಯಲ್ಲಿ ಚಟುವಟಿಕೆ ಇಲ್ಲ, ಕಾರ್ಯ ಆಗ್ತಾ ಇಲ್ಲ ಮತ್ತು ಎಂಆರ್ಐ ಸ್ಕ್ಯಾನ್ ಮಾಡ್ತಾ ಇಲ್ಲ. ಹಾಗಾಗಿ ರೋಗಿಗಳನ್ನು ನಿಮಾನ್ಸ್ಗೆ ಕಳಿಸಲಾಗ್ತಾ ಇದೆ. ಯಾರಿಗೆ ಎಮರ್ಜೆನ್ಸಿಗೆ ಎಂಆರ್ಐ ಆಗಬೇಕಾಗಿದೆ ಅಂತಹ ಕ್ಯಾನ್ಸರ್ ಪೇಷಂಟ್ಗಳನ್ನು ನಿಮಾನ್ಸ್ಗೆ ಕಳಿಸಿ ಅಲ್ಲಿ ಎಂಆರ್ಐ ಸ್ಕ್ಯಾನ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕಿದ್ವಾಯಿಯಲ್ಲಿ ಈ ರೀತಿ ಅವ್ಯವಸ್ಥೆ ಆಗಬಾರ್ದು. ಕೂಡಲೇ ಎಚ್ಚೆತ್ತು ಎಂಆರ್ಐ ಸ್ಕ್ಯಾನ್ ಸಮಸ್ಯೆ ಆಗಿದ್ರೆ ಸರಿಪಡಿಸಿ ರೋಗಿಗಳಿಗೆ ಚಿಕಿತ್ಸೆ ಸಿಗುವಂಥ ಕೆಲಸವನ್ನು ಆಗಬೇಕಾಗುತ್ತೆ. ಕ್ಯಾಮ್ರಾ ಪರ್ಸನ್ ಹನುಮಂತ ಜೊತೆ ಲೋಕೇಶ್ ಪಾಡದಲ್ಲ, ಪಬ್ಲಿಕ್ ಟಿವಿ ಬೆಂಗಳೂರು.